ಏನಪ್ಪ ಯಾರಿದ್ದೀರಾ ಇವ್ ಅಂಗಡಿಲಿ? ಓ ಯಾಕ್ರಣ್ಣ? ಯಾಕೆ? ಇಲ್ಲೋಡಮ್ಮ, ಇಲ್ಲಿ ಇವ್ ಅಂಗಡಿಲಿ ಒಂದು ಬಿಸ್ಕೆಟ್ ಬಾಕ್ಸ್ ತಗೊಂಡೋಗಿದ್ವಲ್ಲ, ಇದೆಲ್ಲನ ಸರಿ ಇಲ್ಲ ನೋಡ್ರಿ. ಒಂದು ಪ್ಯಾಕೆಟ್ ಓಪನ್ ಮಾಡಿ ನೋಡ್ರಿ, ಎಷ್ಟು ಹುಳ ಐತೆ. ಎಕ್ಸ್ಪೈರ್ ಡೇಟ್ ಇನ್ನೂ ಎಷ್ಟು ದಿವಸ ಐತೆ ಗೊತ್ತಾ? ಇನ್ನೂ 6 ತಿಂಗಳು ಟೈಮ್ ಐತೆ. 6 ತಿಂಗಳು ಟೈಮ್ ಇದ್ರೂ ನೋಡ್ರಿ ಹೆಂಗೆ ಇದಾಗ್ಬಿಟ್ಟೈತೆ. ನೋಡ್ರಿ ಎಲ್ಲ ಎಷ್ಟು ವರ್ಷ ಆಗ್ಬಿಟ್ಟೈತೆ. ತೆಗೆದು ಓಪನ್ ಮಾಡಿ ನೋಡ್ರಿ. ಹೌದಾ ಅಣ್ಣ, ನಮ್ಮ ಅಂಗಡಿಲಿ ತಗೊಂಡೋಗಿದ್ರಾ? ಹ್ಞೂನಮ್ಮ, ಇದೇ ಅಂಗಡಿಲೇ ತಗೊಂಡೋಗಿದ್ದು. ಏನು ಬೇರೆ ಕಡೆ ತಗೊಬಂದಿದ್ದೀನಿ ಎಲ್ಲಾದರೂ ಅಂತ ಅಂದ್ಕೊಂಡ್ರಾ? ಇದೇ ಅಂಗಡಿಲಿ ತಗೊಂಡೋಗಿರೋದು. ನೋಡ್ರಿ, ಇನ್ನೂ 6 ತಿಂಗಳು ಟೈಮ್ ಇದ್ರೂ ಈ ಥರ ಆಗ್ಬಿಟ್ಟೈತೆ. ಈ ಥರ ಕೊಟ್ಟರೆ ಯಾರಾದ್ರೂ ಏನು ಅನ್ಕೊಂತಾರೆ? ಸ್ವಲ್ಪನಾದ್ರೂ ನಿಮಗೆ ಏನೋ ಅನ್ಸೋದಿಲ್ವಾ ಈ ಥರ ಐಟಮ್ ತರಿಸೋದಕ್ಕೆ? ಅಣ್ಣ, ಅದು ಅಂಗಡಿ ಓನರ್ ಇಲ್ಲ, ಅವರು ಎಲ್ಲೋ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಮಾತಾಡ್ತೀನಿ ಅಣ್ಣ. ನೋಡ್ರಮ್ಮ, ಫಸ್ಟ್ ಅದನ್ನ ನೋಡ್ರಿ ತೆಗೆದು. ಹ್ಞೂ ಅಣ್ಣ, ಜಾಸ್ತಿ ಹುಳ ಆಗ್ಬಿಟ್ಟೈತೆ, ಕರಿ ಹುಳ. ಇದೆಲ್ಲಿಂದ ಇತ್ತು ಹಿಂಗೆ? ಅಯ್ಯೋ, ನಮ್ಮ ಅಂಗಡಿಲಿ ಯಾವತ್ತೂ ಈ ಥರ ಆಗಿಲ್ವಲ್ಲ. ಎಲ್ಲ ಎಷ್ಟೊಂದು ಬಾಕ್ಸ್ಗಳಿದೆ, ಯಾವತ್ತೂ ಈ ಥರ ಆಗಿಲ್ಲ. ಬಿಸ್ಕೆಟ್ ಬಾಕ್ಸ್ ಎಲ್ಲ ಇನ್ನೂ 6 ತಿಂಗಳು ಬೇರೆ ಟೈಮ್ ಐತೆ. ಎಕ್ಸ್ಪೈರ್ ಡೇಟ್ ಆಗೈತೆ ಅನ್ನೋಕ್ಕೆ 6 ತಿಂಗಳು ಟೈಮ್ ಐತೆ. ಯಾಕೆ ಹಿಂಗಾಗ್ಬಿಟ್ಟೈತೆ? ಎಲ್ಲಿಂದ ಇತ್ತು ಅಂತ ಹೇಳಿ ನಮ್ಮನ್ನು ಕೇಳಿದ್ರೆ ನಾವೇನಮ್ಮ ಹೇಳಿ? ನಿಮ್ಮ ಅಂಗಡಿ ಓನರ್ನ ಕೇಳು. ಯಾಕೆ ಈ ಥರ ಐಟಮ್ ತರಿಸ್ತೀರಾ? ಅವ್ರು ತಂದು ಮಕ್ಕಳು ಉಗ್ದೋಗ್ತಾರೆ ಅಂತ ಹೇಳಿ ಅವ್ರು ನಿಮ್ಮ ಅಂಗಡಿ ಓನರ್ಗೆ ಹೇಳಿ. ಅವ್ರು ಬರ್ತೀನಿ, ಬಂದು ಮಾತಾಡ್ತೀನಿ. ಯಾಕೆ ಡಿಂಪು, ಏನೈತೆ? ಅರೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ. ಅಯ್ಯೋ, ಈ ಬಿಸ್ಕೆಟ್ ಒಳಗಡೆ, ಬಾಕ್ಸ್ ಒಳಗಡೆ ಎಷ್ಟೊಂದು ಕರೆ ಹುಳ ಐತೆ. ಆ ಬಿಸ್ಕೆಟ್ ತಗೊಂಡೋಗಿದ್ರ ಇವರು. ಅದಕ್ಕೇನೆ ಇನ್ನು 6 ತಿಂಗಳು ಟೈಮ್ ಐತೆ. ಎಕ್ಸ್ಪೈರ್ ಡೇಟೂ ಆಗಿಲ್ಲ. ಅದ್ರಲ್ಲಿ ಹುಳ ನೋಡಿದ್ರೆ ಎಷ್ಟೊಂದು ಐತೆ ಅಂತ ಹೇಳಿ ವಾಪಸ್ ತಗೊಂಡು ಬಂದಿದ್ದಾರೆ. ಬನ್ರಿ ಇಲ್ಲಿ ನೋಡಿ. ಅದ್ರೊಳಗಡೆ ನೋಡು ಹೆಂಗೆ ಪ್ಯಾಕೆಟ್ಗೆಲ್ಲ ಹೆಂಗೆ ಕರೆ ಹುಳ ಆಗ್ಬಿಟ್ಟೈತೆ. ಬಿಳಿ ಹುಳನ ಐತೆ ಕಣೆ, ಹುಳ ಜಾಸ್ತಿ ಐತೆ. ಅಯ್ಯೋ, ಇಂಥ ತಗೊಂಡೋದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳೇ? ಅಂಗಡಿಲಿ ನೋಡ್ತೀವಲ್ಲ, ಯಾವುದೂ ಈ ಥರ ಆಗಿರಲಿಲ್ಲ. ನೋಡು, ಇವತ್ತೇ ಇದು ಫಸ್ಟ್ ಟೈಮ್ ಹಿಂಗೆ ಆಗಿರೋದು. ವರ್ಷ ಎಲ್ಲ ಒಳ್ಳೆ ಮಾಲೆ ಹಾಕ್ಸೋದು. ಯಾವುದೋ 1 ರೂಪಾಯಿ ಕಡಿಮೆ ಅಂತ ಹೇಳಿ ಕಡಿಮೆದಾಗಲಿ ಆ ಥರ ಲೋಕಲ್ದೆಲ್ಲ ತರಿಸಲ್ಲ. ಎಲ್ಲ ಚೆನ್ನಾಗಿರೋ ಐಟಮ್ನೇ ತರಿಸೋದು. ಯಾಕೆ ಇದು ಹಿಂಗೆ ಆಗೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಈ ಎಕ್ಸ್ಪೈರ್ ಡೇಟ್ ಆಗಿದ್ರೆ ಬಿಡಪ್ಪ, ಎಕ್ಸ್ಪೈರ್ ಡೇಟ್ ಆಗೈತೆ ಅನ್ಬೋದಾಗಿತ್ತು. ಇನ್ನೂ 6 ತಿಂಗಳು ಟೈಮ್ ಐತೆ. 6 ತಿಂಗಳು ಟೈಮ್ ಇದ್ರೂ ಈ ಥರ ಹುಳ ಆಗ್ಬಿಟ್ಟೈತೆ ಅಂದರೆ ಬಿಸ್ಕೆಟು ಏನು ಮಾಡಲಿ? ನನಗೆ ಯಾಕೆ ಡೌಟು ಕಣೆ ಇವಳೆ ಡಿಂಪು. ಈ ವಯ್ಯ ಅದೇ ಹೋಗ್ಬಿಟ್ನಲ್ಲ ನಾನು. ಅವತ್ತು ಬಂದಿದ್ನಲ್ಲ, ಅವನು ಇದೇ ಥರ ಇದ್ದ. ಅವನು ನಿಂತನೋ ಅವತ್ತು ಡೆವೆ ಕೊಟ್ಟೋದ್ನಲ್ಲ, ಅವನು ಇದೇ ಥರ ಇದ್ದ ಕಣೆ. ಯಾಕೋ ಒಂಥರ ನನಗೆ ಡೌಟ್ ಹೊಡಿತಾ ಐತೆ. ನನ್ನ ಮಕ್ಕಳೇನೆ ಸುಮ್ಮನೆ ಇಲ್ಲಿ ಅಂಗಡಿ ತಕ್ಕ ಏನಾದರೂ ತಂದು ಈ ಥರ ಏನಾದರೂ ಮಾಡ್ತಾ ಇದ್ದಾರಾ? ಸುಮ್ಮನೆ ಯಾಕೆ ಮಾಡ್ತಾರ್ರಿ? ಸುಮ್ಮನೆ ಯಾರು ಮಾಡೋದಿಲ್ಲ. ಅದು ಯಾಕೆ ತಂದು ಪಾಪ ಬಿಸ್ಕೆಟ್ ವಾಪಸ್ ಕೊಡುತ್ತಾರೆ. ಸುಮ್ಮನೆ ಯಾರು ಮಾಡೋದಿಲ್ಲ. ಇಲ್ಲ ಕಣೆ, ನಾನು ಅವ್ನಿಗೆ ನೋಡಿದ್ನಲ್ಲ, ಅವತ್ತು ಕನ್ನಡಕ್ಕೆ ಹಾಕ್ಕೊಂಡು ಬೇರೆ ಡ್ರೆಸ್ ತಗೊಂಡು ಕೊಟ್ಟು ಹಾಕೊಂಡು ಬಂದಿದ್ದ. ಇವತ್ತು ನೋಡಿದ್ರೆ ಹಿಂಗೆ ನಾಮ ಹಾಕ್ಕೊಂಡು ಈ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ದಾನೆ. ನನಗೆ ಯಾಕೋ ಅನುಮಾನ ಇವನ ಮೇಲೆ. ಬರಲಿ, ಇನ್ನೊಂದು ಸತಿ ಬರಲಿ, ಸರಿಯಾಗಿ ಹಿಡ್ಕೊಂಡು ಕೇಳ್ಬೇಕು ಕಣೆ ಡಿಂಪು. ಇದು ನಮ್ಮ ಅಂಗಡಿ ಐಟಮೇ ಅಲ್ಲ ಅನಿಸುತ್ತೆ. ಇದೇ ಥರ ನಮ್ಮ ಅಂಗಡಿಲಿ ತರಿಸೋ ಥರ ಬೇರೆ ಏನೋ ಮಾಡಿ ಏನೋ ಗೋಲ್ಮಾಲ್ ನಡೀತಾ ಐತೆ ಇಲ್ಲಿ. ಅದು ಏನಂತ ಕಂಡುಹಿಡಿಬೇಕು ಡಿಂಪು. ನಾನು ಅವತ್ತೇ ಅಂದ್ಕೊಂಡೆ, ಈ ನನ್ನ ಮಗನ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇತ್ತಲ್ಲ ಅಂತ ನಾನು ಅವತ್ತೇ ಅಂದ್ಕೊಂಡೆ ಡಿಂಪು. ನನ್ನ ಮಗ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ ವರ್ಷದ ಮೇಲೆ. ಅದು ಯಾಕೆ ಅಂತ ಹೇಳಿ ತಿಳ್ಕೋಬೇಕು. ಅವ್ರು ಯಾಕೆ ಸುಮ್ಮನೆ ತಂದು ಕೊಡ್ತಾರ್ರಿ? ಸುಮ್ಮನೆ ತಂದು ಕೊಡೋದ್ರಿಂದ ಅವ್ರಿಗೆ ಏನೈತೆ? ಸುಮ್ಮನಿರ್ರಿ. ಯಾಕೆ ಸುಮ್ಮನೆ ಒಬ್ರ ಮೇಲೆ ಅನುಮಾನ ಪಟ್ಟೆ? ಯಾಕೆ ಏನಾಗಬೇಕಾಗೈತೆ? ಯಾಕಕ್ಕ ಏನು ನೋಡ್ತಾ ಇದ್ದೀರಾ ಹಂಗೆ? ಯಾಕೆ ಬಿಸ್ಕೆಟ್ ಬಾಕ್ಸ್ ಹೊರಗಡೆ ಇಟ್ಕೊಂಡು ಇನ್ನು ಯಾರಾದರೂ ಬಿಟ್ಟೋದ್ರಾ? ಯಾರು ಬಿಟ್ಟೋಗಿಲ್ಲ ಹರ್ಷ. ಬಿಸ್ಕೆಟ್ ಬಾಕ್ಸಲ್ಲಿ ಯಾಕನೋ ಹುಳ ಐತೆ. ಇನ್ನು ಎಕ್ಸ್ಪೈರ್ ಡೇಟು ತುಂಬ ದಿನ ಐತೆ. ಇನ್ನು 6 ತಿಂಗಳು ಟೈಮ್ ಐತೆ. 6 ತಿಂಗಳು ಟೈಮ್ ಇದ್ರೂ ಯಾಕೆ ಹಿಂಗೆ ಈ ಥರ ಆಗೈತೆ ಅಂತ ಗೊತ್ತಾಗ್ತಿಲ್ಲ. ಹೌದಾ? ನನಗೆ ಯಾಕೋ ಅನುಮಾನ ವರ್ಷ. ಇವನು ಯಾರೋನು ಅವತ್ತು ಬಂದಿದ್ನಲ್ಲ, ಅವನೇ ಇವನು. ಮತ್ತೆ ಮೊನ್ನೆ ಒಂದು ದಿವಸ ಬಂದಿದ್ದ, ಅವತ್ತು ಹಂಗೆ ಮಾತಾಡ್ದ. ಇವನು ಯಾಕೋ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾನೆ. ಅವನು ಹಗಲೆಲ್ಲನ ವೇಷ ಬದಲಾಯಿಸ್ಕೊಂಡು ಬರ್ತಾ ಇದ್ದಾನೆ ಇಲ್ಲಿಗೆ. ಅವನು ಯಾಕೋನೋ ನೆನ್ನೆ ಮನೆಯೆಲ್ಲನ ಕನ್ನಡಕ ಹಾಕ್ಕೊಂಡು ಗೊತ್ತಾಗದೇ ಇರೋ ಥರ ಟೋಪಿ ಹಾಕ್ಕೊಂಡು ಬಂದಿದ್ದ. ಇವತ್ತು ನೋಡಿದ್ರೆ ನಾಮ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡು ಬಂದಿದ್ದಾನೆ. ಮತ್ತು ಅವತ್ತು ನೋಡಿದ್ರೆ ಶರ್ಟ್ ಹಾಕ್ಕೊಂಡು ತಲೆಗೆ ಪೇಟ ಸುತ್ಕೊಂಡು ಬಂದಿದ್ದ. ಈ 3-4 ದಿವಸದಿಂದ ನೋಡ್ತಾ ಇದ್ದೀನಲ್ಲ, ಹಿಂಗೆ ಯಾರಾದರೂ ವಾಪಸ್ ತಂದು ಕೊಟ್ಟರೆ ಅವನೇನೆ. ಅವನೊಂಥರ ಡಿಫ್ರೆಂಟಾಗಿ ಬರ್ತಾ ಇದ್ದಾನೆ. ಅವನು ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಹಿಂಗೆ ಬಂದು ಹಿಂಗೆ ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಅದಕ್ಕೇ ಹೋಗಿದ್ದಾನೆ. ಬರಲಿ, ನಿಮ್ಮ ಓನರ್ ಬರ್ತೀನಿ ಅಂತ ಹೋಗಿದ್ದಾನೆ. ನೀನು ಇಲ್ಲ ಅಂತ ಹೇಳಿದ್ಕೆ ಬರಲಿ, ನನ್ನ ಮಗನ ಚೆನ್ನಾಗಿ ಇಟ್ಕೊಂಡು ಅದೇನು ಅಂತ ಹೇಳಿ ಬಾಯ್ ಬಿಡಿಸ್ಬೇಕು. ಅಲ್ಲ, ಹಿಂಗೆ ಬಂದು ಸುಮ್ಮನೆ ಕೊಟ್ಟೋದ್ರೆ ಬಿಸ್ಕೆಟ್ ಬಾಕ್ಸು ಚೆನ್ನಾಗೇ ಐತೆ. ಇದು ಚೆನ್ನಾಗೇ ಐತೆ. ಸುಮ್ಮನೆ ಅವನು ಏನೋ ಮಾಡಿದ್ದಾನೆ, ತಂದು ಏನೋ ಹುಳಗಳೆಲ್ಲ ಬಿಟ್ಟು ನಮ್ಮ ಅಂಗಡಿಗೆ ಕೆಟ್ಟೆಸ್ರು ಬರಲಿ ಅಂತ ಈ ಥರ ಮಾಡ್ತಾ ಇದ್ದಾನೆ. ರವೆ ತಗೊಂಡು ಒಬ್ಬ ಬಂದಿದ್ದ ಮೊನ್ನೆ. ಅವತ್ತೊಂದು ದಿನ ಏನೋ ತೊಗೊಂಡು ಬಂದಿದ್ದೆ ಕಣಪ್ಪ. ಇದು ಮಿರಿಂಡ ಜ್ಯೂಸ್ ತಗೊಂಡೋಗಿದ್ದ. ಅದು ಎಕ್ಸ್ಪೈರ್ ಡೇಟ್ ಆಗೈತೆ ಅಂತ ಹೇಳಿ 1/2 ಲೀಟ್ರದ್ದು ಅದು ವಾಪಸ್ ತಗೊಂಡು ಬಂದು ಕೊಟ್ಟ. ಅದಕ್ಕೇ ಏನಿದು, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅವನ ನೋಡ್ದೆ ಸರಿಯಾಗಿ ನೀನು? ಒಂದು ಸತಿ ನೀನಿದ್ದಾಗ ಬಂದಿದ್ದಾನೆ, ಒಂದು ಸತಿ ನಾನಿದ್ದಾಗ ಬಂದಿದ್ದಾನೆ, ಇವಾಗ ಡಿಂಪು ಇದ್ದಾಗ ಬಂದಿದ್ದಾನೆ. ಇವಾಗ ನಾನು ಬಂದಿದ್ದ ತಕ್ಷಣ ನೋಡ್ಬಿಡ್ತಾನೆ ಅಂತ ಹೇಳಿ ಅವನು ಹೊರಟೋಗ್ಬಿಟ್ಟ.
ಹಾಂ ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅವನು. ಅದೇನು ತಿಳ್ಕೊಬೇಕು, ಅದ್ರ ಹಿಂದೆ ಏನೋ ಐತೆ ರಹಸ್ಯ, ಯಾರೋ ಇದ್ದಾರೆ ಅದ್ರ ಹಿಂದೆ. ಅಲ್ಲ ನನಗೆ ಗೊತ್ತಾಗ್ಲಿಲ್ವಲ್ಲ ಇದೆಲ್ಲನ. ನಾನು ಸುಮ್ಮನೆ ಅನ್ಯಾಯವಾಗಿ ನಾನು ನಿನ್ನ ಬೈದ್ಬಿಟ್ನಲ್ಲ. ಏನೋ ಮಾಡ್ತಾ ಇರೋದಕ್ಕೆ ಅವನು ಏನೋ ಪ್ಲಾನ್ ಮಾಡಿ ಹಿಂಗೆ ಮಾಡ್ತಾ ಇದ್ದಾನೆ. ಅದು ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಇಂಥವರೆಲ್ಲ ಇರ್ತಾರೆ ಕಚಡ ನನ್ನ ಮಕ್ಕಳು. ಯಾರೋ ನಾವು ಸ್ವಲ್ಪ ಚೆನ್ನಾಗಿ ಆಗ್ತಾಯಿತೆ ಅಂದರೆ ಏನಾದರೂ ಮಾಡಿ ಕೆಡ್ಸೋಣ, ಏನಾದರೂ ಮಾಡಿ ಏನಾದರೂ ಮಾಡೋಣ ಅನ್ನೋರು ಇರ್ತಾರೆ ಹೊಟ್ಟೆ ಹುರುಕ್ ನನ್ನ ಮಕ್ಕಳು. ನೋಡೋಣ ನನ್ನ ಮಗ ಬರಲಿ, ಬಾಯಿ ಬಿಡಿಸ್ತೀನಿ. ಇಟ್ಕೊಂಬನ ಇಟ್ಕೊಂಡು ನಾಲ್ಕು ಚೇಚೆ ಕಂಪ್ಲೇಂಟ್ ಕೊಡ್ತೀನಿ, ಹೇಳೋತ್ತೀಯಾ ಇಲ್ವಾ ನನ್ನ ಮಗನೇ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಕೇಳೋಣ. ಹರ್ಷ ಯಾರು ಯಾಕೆ ಹಿಂಗೆ ಮಾಡ್ತಾರೇನು? ಏನಪ್ಪ ಏನು ಹಿಂಗೆ ಮಾತಾಡ್ತೀರ ಹರ್ಷ? ಅಣ್ಣ ಯಾರೋ ಒಬ್ಬ ಗೊತ್ತಿಲ್ಲ, ಅವನು ದಿನ ಹೆಂಗೆ ಬರ್ತಾ ಇದ್ದಾನೆ ಅಂದರೆ ಒಂದೊಂದು ಥರ ಬಟ್ಟೆ ಹಾಕೊಂಡು ಗುರ್ತು ಸಿಗಬಾರ್ದು ಆ ಥರ ಬರ್ತಾ ಇದ್ದಾನೆ. ಒಂದು ದಿವಸ ಮೀಸೆ ಹಾಕೊಂಡು ಬಂದವನೇ, ಒಂದು ದಿವಸ ಮೀಸೆ ಹಾಕೊಂಡು ಬಂದಿಲ್ಲ, ಒಂದು ದಿವಸ ಪೇಟ ಸುತ್ಕೊಂಡು ಬಂದವನೇ, ಒಂದಿನ ಕನ್ನಡಕ ಹಾಕ್ಕೊಂಡು ಬಂದವನೇ, ಇವತ್ತು ನೋಡಿದ್ರೆ 3 ನಾಮ ಇಕ್ಕೊಂಡು ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ಬಂದಿದ್ದಾನೆ. ಅವ್ನು ಯಾರು ಅಂತ ಗೊತ್ತಿಲ್ಲ ಅಣ್ಣ. ದಿನ ಬಂದು ನಮ್ಮ ಅಂಗಡಿ ಜೊತೆಗೆ ಒಂದೊಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಎಕ್ಸ್ಪೈರ್ ಡೇಟ್ ಆಗಿರೋದು ಕೊಟ್ಟಿದ್ದೀರಾ, ಹುಳ ಆಗಿರೋದು ಕೊಟ್ಟಿದ್ದೀರಾ ಅಂತ ಹೇಳಿ ಇಲ್ಲೊಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಅಣ್ಣ. ಇವನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಇವನಿಗೆ ಅನುಮಾನ ಬಂತು ಪ್ರಕಾಶನಿಗೆ, ಹಿಂಗಾಗ್ಬಿಟ್ಟೈತೆ ಹಿಂಗೆ ಅಂತ ಹೇಳಿ. ಅದಕ್ಕೆ ನಮ್ದೀಗ ಅಣ್ಣ ನಾನು ಯಾವುದೀಗ ₹1 ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಲೋಕಲ್ ಐಟಮ್ ಯಾವುದೂ ಹಾಕ್ಸಲ್ಲ. ಈಗ ಮಟ್ಟಿಗೆ ತಿನ್ನೋದು ಐಟಮ್ ಎಲ್ಲನ, ಮನೆಗೆ ಅಡುಗೆ ಮಾಡೋದಕ್ಕೆ ತಗೊಂಡೋಗೋ ಐಟಮ್ ಎಲ್ಲನ ನೀಟಾಗಿರ್ಬೇಕಣ್ಣ. ಅದಕ್ಕೆ ನಾನೊಂದು ಬೇಳೆ ತರಿಸ್ಲೇಳು, ಚೆನ್ನಾಗಿ ಬೇಯ್ವಿ ಅಂತ ಬೇಳೆ ತರಿಸ್ತೀನಿ. ₹10 ಜಾಸ್ತಿ ಆದರೂ ಪರವಾಗಿಲ್ಲ, ಬೇಯದೇ ಇರೋ ಬೇಳೆ ಬೇಡ, ಬೇಗ ಬೇಯಬೇಕು ನೀಟಾಗಿ ಅಂತ ಹೇಳಿ ಅಂಥ ಬೇಳೆ ತರಿಸ್ತೀನಿ. ಏನು ಪ್ರತಿಯೊಂದಿಗೆ ಅಡುಗೆ ಎಣ್ಣೆ ಆಗಲೇಳು ಎಲ್ಲ ಚೆನ್ನಾಗಿರೋದೇ ಅಣ್ಣ ತರಿಸೋದು. ಅಂಥದ್ರಲ್ಲಿ ಹಿಂಗೆ ಇವನು ಬಂದು ಹಿಂಗೆ ಆಗಲ್ಲ ಮೇಲೆ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ರವೆ ಅಣ್ಣ ಎಷ್ಟೊಂದು ನೋಡಿದ್ವಣ್ಣ. ಅದರಲ್ಲಿ ಯಾವುದೂ ಹುಳನೇ ಇಲ್ಲ, ಸುಮ್ಮನೆ ಹುಳ ಆಗೈತೆ, ಎಕ್ಸ್ಪೈರ್ ಡೇಟ್ ಆಗೈತೆ, ಹಂಗೆ ಹಿಂಗೆ ಅಂತ ಏನೋ ಒಂದು ಕಂಪ್ಲೇಂಟ್ ಮಾಡಿ ತತ್ತಾನೆ ಇದ್ದಾನೆ. ಅದಕ್ಕೆ ಇವನ ಮೇಲೆ ಯಾಕೋ ಅನುಮಾನ. ದಿನ ಹಿಂಗೆ ಯಾವತ್ತೂ ಈ ಥರ ಆಗ್ತಾ ಇರಲಿಲ್ಲ. ನಾನು ಇಷ್ಟು ದಿವಸ ಅಂಗಡಿ ಇಟ್ಟಿದ್ದೀರಣ್ಣ, ಇಲ್ಲಿಗೆ ಎಷ್ಟು ವರ್ಷ, ಒಂದು 3-4 ವರ್ಷದ ಮೇಲೆ ಆಯಿತು ಅಂಗಡಿ ಇಟ್ಟು, ಒಂದು 3 ವರ್ಷ ಆಯ್ತೇನಪ್ಪ. ಅವಾಗಿಂದ ನೋಡು ಹಿಂಗೇನೆ ಯಾವತ್ತೂ ಹಿಂಗಾಗಿರಲಿಲ್ಲ. ಈ 3 ವಾರದಿಂದ ಹಿಂಗೆ ನಡೀತಾ ಐತೆ ನಮ್ಮ ಅಂಗಡಿ ಕಡೆ. ಅದಕ್ಕೆ ಯಾರಿಗೆ ನಮ್ಮ ಅಂಗಡಿ ಮೇಲೆ ಕಣ್ಣು ಬಿದ್ದೈತೆ ಅಂತ ಗೊತ್ತಿಲ್ಲಣ್ಣ. ಅದು ಏನಿರ್ಬೋದು, ಅದು ಯಾರಿದ್ದಾರೆ ಹಿಂದೆ, ನಮ್ಮ ಅಂಗಡಿ ಮೇಲೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಡುಹಿಡಿಬೇಕಣ್ಣ. ಓ ಹೌದಾ, ಇಲ್ಲಿ ಅದೇ ಅವನು ಇಕ್ಕಿದ್ನಲ್ಲ ಬಂಟಿ, ಅಲ್ಲಿ ಯಾರೋ ಒಬ್ಬ ಇಡ್ತೀನಿ ಅಂತ ಬಂದಿದ್ದ. ಯಾರೋ ಒಬ್ಬ ನಾನು ಏನೋ ಅಂಗಡಿ ಮಾಡ್ತೀನಿ ಬಾಡಿಗೆ ಬೇಕು ಅಂತ ಹೇಳಿ ಓನರ್ ಹತ್ರ ಹೋಗಿದ್ನಂತೆ. ನನಗೆ ಫೋನ್ ಮಾಡಿದ್ರು ಓನರು, ಹಿಂಗಪ್ಪ ಹಿಂಗೆ ಸೋಮೇಶಪ್ಪ ಹಿಂಗೆ ಯಾರೋ ಬಂದಿದ್ದಾರೆ ಕಣಪ್ಪ, ಏನೋ ಅಂಗಡಿ ಮಾಡ್ತೀವಿ ಅಂತಾರೆ. ಏನು ಅಂಗಡಿ ಅಣ್ಣ ಗೊತ್ತಿಲ್ಲ ಕಣಪ್ಪ, ಇನ್ನು ನಾವು ಹೊಟ್ಟೆಲ್ಲಿ ನಮಗೆ ಬಾಡಿಗೆ ಬೇಕು ಇಂಥದ್ದಂತ ಹೇಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದು ಏನಿರ್ಬೋದು, ಯಾಕೆ ಏನು ಅಲ್ಲ, ಅವ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ಸಾಮಾನ್ಯ ಅಲ್ಲ ಅಂಗಡಿ ಇಡೋರು ಏನಾದರೂ ಹಿಂಗೆ ಮಾಡ್ತಾ ಇರ್ಬೋದಾ? ಯಾರು ಇರ್ಬೋದು, ಸ್ವಲ್ಪ ಕಂಡುಹಿಡಿಯಪ್ಪ. ಹಿಂಗಾದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಯಾರಾದರೂ ಅಂಗಡಿ ಹತ್ರ ಬಂದಾಗ ಜನ ಬಂದ ಹತ್ರ ಹಿಂಗೆ ವಾಪಸ್ ತಂದ್ಕೊಂಡ್ಬಿಟ್ರೆ ಅವ್ರಿಗೂ ಒಂಥರ ಮನಸ್ಸಲ್ಲಿ ಜೀವಪ್ಸೆ ಬಂದ್ಬಿಡುತ್ತೆ. ಅಯ್ಯೋ ನಾವು ತಗೋಬೇಕೋ ಬೇಡವೋ, ಯಾಕೆ ಮತ್ತೆ ನಮ್ಗೇನಾದ್ರೂ ಹಿಂಗೆ ಎಡವಟ್ಟಾಗ್ಬಿಟ್ರೆ ಯಾಕೆ ಬೇಕು ಅಂತ ಹೇಳಿ ಬಂದಿರೋರ್ಗು ಅವ್ರಿಗೆ ಅನುಮಾನ ಆಗ್ಬಿಡುತ್ತೆ ತಗೊಳಕ್ಕೆ. ಅದಕ್ಕೆ ನೀನು ಅವ್ನು ಬಂದ ತಕ್ಷಣ ಹಿಡ್ಕೊಂಡು ಕೇಳು. ಈಗ ಬಟ್ಟೆ ಬದಲಾಯಿಸ್ಕೊಂಡು ಅವ್ನ ವೇಷ ಬದಲಾಯಿಸ್ಕೊಂಡು ಬಂದ ತಕ್ಷಣ ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟಿದ್ದಾನೆ. ಸರಿಯಾಗಿ ನೋಡ್ದೇನಪ್ಪ ಪ್ರಕಾಶ ಮುಖನ ಒಂದ? ನೋಡ್ದೆ ಅಣ್ಣ, ನಾನು ಮೊನ್ನೆ ಒಂದು ದಿವಸ ಮೀಸೆ ಹಾಕೊಂಡು ಬಂದಿದ್ದ, ನಾನು ಅಲ್ಗೋ ಮೀಸೆ ನೋಡಿದೆ, ಏನಲ್ಲ ಇವು ಮೀಸೆ ಹಿಂಗಿರ್ಬೇಕು ಅಂತ ಹೇಳಿ ಪ್ಲಾಸ್ಟಿಕ್ನವು ಯಾವ ಹಾಕೊಂಡಿದ್ದ ಮೀಸೆನ. ಅದಕ್ಕೆ ನಾನು ಮೀಸೆ ಇಲ್ವೇನೋ ಪಾಪ ಅದಕ್ಕೆ ಕಚ್ಕೊಂಡಿದ್ದಾನೆ ತಗೊಂಡು ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊನ್ನೆ ಅವತ್ತು ಮೀಸೆ ಹಾಕೊಂಡಂಗೆ ಕನ್ನಡಕ ಹಾಕ್ಕೊಂಡು ಏನೋ ತಲೆಗೊಂದು ವೇಲ್ ಹಾಕ್ದಂಗೆ ಹಾಕ್ಕೊಂಡು ಒಂದು ಕೋಟ್ ಹಾಕ್ಕೊಂಡು ಬಂದಿದ್ದ. ಇವತ್ತು ನೋಡಿದ್ರೆ ನಾಮ ಹಾಕೊಂಡು ಯಾವುದೋ ಪೈಜಾಮನು ಪ್ಯಾಂಟ್ ಹಾಕೊಂಬಂದವನೇ. ಏನೇನು ಅವತಾರದಲ್ಲಿ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನನಗೆ ಯಾಕೋ ಅನುಮಾನ. ನಾನು ಮೊನ್ನೆ ದಿವಸ ಸುಮ್ಮನೆ ಬೈಸ್ಕೊಂಡೆ, ಆದರೆ ಅವೇ ಪ್ಯಾಕೆಟ್ ನಾನು ಕೊಟ್ಟಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲಣ್ಣ. ನಾನು ಕೊಟ್ಟಿರ್ಬೋದೇನೋ ಅಂತ ಅಂದ್ಕೊಂಡೆ. ಒಂದು ದಿವಸ ನಾನು ಇದ್ದಾಗ ಬಂದವನೇ, ಒಂದು ದಿವಸ ಡಿಂಪು ಇದ್ದಾಗ ಬಂದಿದ್ದಾನೆ, ಒಂದು ದಿವಸ ವರ್ಷ ಇದ್ದಾಗ ಬಂದಿದ್ದಾನೆ. ಹಿಂಗೆ ಬರ್ತಾನೆ ಇದ್ದಾನೆ ವಾರದಿಂದ, ಹಿಂಗೆ ಬರ್ತಾ ಇದ್ದಾನೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಂಡಿಡಿಬೇಕು ಏನೋ ಐತೆ ಇದ್ರಿಂದ. ನೋಡಿದ್ರಲ್ಲ ವೀಕ್ಷಕರೇ, ಯಾರೋ ಅಂತ ಗೊತ್ತಿಲ್ಲ, ಇವನು ವೇಷ ಬದಲಾಯಿಸ್ಕೊಂಡು ಬರ್ತಾ ಇದ್ದಾನೆ. ಆಗ್ಲೆಲ್ಲ ಎಕ್ಸ್ಪೈರ್ ಡೇಟ್ ಆಗೈತೆ, ಹುಳ ಆಗೈತೆ, ನಿಮ್ಮ ಅಂಗಡಿಲಿ ಐಟಮ್ ಚೆನ್ನಾಗಿರಲ್ಲ ಅಂತ ಬಂದಿಲ್ಲಿ ಗಲಾಟೆ ಮಾಡ್ತಾನೆ. ನಾಲ್ಕು ನಿಂತ್ಕೊಂಡು ನೋಡಂಗೆ ಯಾರು ಅಂತ ಗೊತ್ತಿಲ್ಲ. ನೆನ್ನೆನೇ ಬಂದಿದ್ದ, ನೆನ್ನೆನೂ ಏನೋ ತಗೊಂಡು ಬಂದಿದ್ದ. ನೆನ್ನೆ ಅಥವಾ ಜ್ಯೂಸ್ ತಗೊಂಡೋಗಿದ್ದೆ, ಜ್ಯೂಸೂ ಎಕ್ಸ್ಪೈರ್ ಡೇಟ್ ಆಗ್ಬಿಟ್ಟೈತೆ ಅಂತ ಹೇಳಿ ಜ್ಯೂಸನ್ನು ವಾಪಸ್ ತಗೊಂಡು ಬಂದಿದ್ದ. ನೆನ್ನೆ ಎಲ್ಲ ಅಂಗಡಿ ಹತ್ರ ಜನ ಇದ್ದರು, ನೆನ್ನೆನೂ ಗಲಾಟೆ ಮಾಡ್ದೆ. ಇವತ್ತು ನೋಡಿದ್ರೆ ಬಿಸ್ಕೆಟ್ ಬಾಕ್ಸ್ ತಗೊಂಡೋಗಿದ್ದಾನು, ಇವತ್ತು ಬಂದಿದ್ದೀನಿ. ಇವತ್ತು ಅದು ಎಕ್ಸ್ಪೈರ್ ಡೇಟ್ ಆಗೇ ಇಲ್ಲ, ಹಿಂಗೆ ಹುಳ ಆಗ್ಬಿಟ್ಟೈತೆ ಅಂತ ತಗೊಂಬಂದವನಿ. ಇದರಲ್ಲಿ ಏನು ನಡೀತಾ ಐತೆ ಗೋಲ್ಮಾಲು, ಏನೋ ನಡೀತಾ ಐತೆ. ನೋಡ್ತಾ ಇರ್ರಿ ಏನೇನು ನಡೀತಾ ಐತೆ, ಯಾರು ಹಿಂಗೆ ಮಾಡಿಸ್ತಾ ಇದ್ದಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಒಂದು ಗೊತ್ತಿಲ್ಲ.
ಇದರಿಂದ ಅವ್ನಿಗೇನು ಲಾಭ ಹಿಂಗೆ ಮಾಡೋದ್ರಿಂದ ಯಾವುದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.